ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಐಪಿಎಲ್ ವಾಚ್ ಮಾಡುತ್ತೇವೆ RCB ಗಾಗಿ, ವಿರಾಟ್ ಕೊಹ್ಲಿಗಾಗಿ ಈ ಪಂದ್ಯವನ್ನು ನೋಡಿದ್ದೇವೆ ಅಂತ ಪಾಕಿಸ್ತಾನದ ದಿಗ್ಗಜ ಮಾಜಿ ಆಟಗಾರರು, ಪಾಕಿಸ್ತಾನದ ದಿಗ್ಗಜ ಮಾಜಿ ಆಟಗಾರರಾಗಿರುವಂತಹ ಸೋಯಬ್ ಅಖ್ತರ್, ವಾಸಿಂ ಅಕ್ರಮ್ ಕೊಟ್ಟರು RCB ಬಗ್ಗೆ ಬೆಂಕಿ ಹೇಳಿಕೆ. ಅಷ್ಟಕ್ಕೂ ಅವ್ರು ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಅಷ್ಟಕ್ಕೂ ಏನೆಲ್ಲ ಮಾತನಾಡಿದ್ದಾರೆ RCB ಬಗ್ಗೆ ಈ ಪಾಕಿಸ್ತಾನದ ಪಾಕ್ ದಿಗ್ಗಜರಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ RCB ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ನಿಮ್ಮ ಪ್ರಕಾರ ನಮ್ಮ ಕಿಂಗ್ ಕೊಹ್ಲಿ ಅವರ ಬ್ಯಾಟಿಂಗ್ ಮತ್ತು ನಮ್ಮ RCB ಮೊದಲನೇ ಗೆಲುವಿನ ಬಗ್ಗೆ ಹೇಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಇವತ್ತಿನ ಪಂದ್ಯದಲ್ಲಿ ನಮ್ಮ RCB ತಂಡ ಯಾವ ರೇಂಜ್ ಗೆ ಬ್ಯಾಟಿಂಗ್ ಮಾಡಿತ್ತು ಅಂತಂದ್ರೆ, ಈ ರೀತಿ ಬ್ಯಾಟಿಂಗ್ ಮಾಡೋದ್ರಿಂದಾನೇ ನಾವು ಕಳೆದ ಸೀಸನ್ ಅಲ್ಲಿ ಟ್ರೋಫಿ ಗೆದ್ದಂತ ಮತ್ತೊಮ್ಮೆ ಪ್ರೂವ್ ಮಾಡಿದ್ರ ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯದ ಬಗ್ಗೆ ಮಾತನಾಡೋದಾಯ್ತು ಅಂತಂದ್ರೆ, ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಸನ್ ರೈಸರ್ಸ್ ಹೈದರಾಬಾದ್ ತಂಡ 201 ರನ್ ಆದ್ರೆ ಹೊಡಿತಾರೆ, 9 ವಿಕೆಟ್ ಕಳ್ಕೊಂಡು. ಇನ್ನು ಈ ಟಾರ್ಗೆಟ್ ಅನ್ನ 201 ಅಲ್ಲ 101 ಅಂತಂದು ಚೇಸ್ ಮಾಡ್ತಾರೆ ನಮ್ಮ RCB ತಂಡ. 15.4 ಓವರ್ಗಳಲ್ಲಿ ಈ ರನ್ ಅನ್ನ ಈಸಿಯಾಗಿ ಚೇಸ್ ಆದ್ರೆ ಮಾಡಿ ಬಿಸಾಕ್ತಾರೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ವಿರಾಟ್ ಕೊಹ್ಲಿ ಅವರ ಅದ್ಭುತ 69 ರನ್ ಆಟ ಆಗಿರ್ಬೋದು, ಕನ್ನಡಿಗ ದೇವದತ್ ಪಡಿಕ್ಕಲ್ ಅವರ ಅಮೋಘ ಪ್ರದರ್ಶನದ ಆಟ ಆಗಿರ್ಬೋದು, ಮತ್ತು ನಮ್ಮ ನಾಯಕ ರಜತ್ ಪಟೇದಾರ್ ಅವರ 258 ಸ್ಟ್ರೈಕ್ ರೇಟ್ ಬ್ಯಾಟಿಂಗ್, ಇದೆಲ್ಲ ನೋಡಿದ್ರೆ ನಮ್ಮ RCB ತಂಡ ಈ ಬಾರಿಯೂ ಕೂಡ ಮತ್ತೊಮ್ಮೆ ಟ್ರೋಫಿ ಗೆಲ್ಲೋದ್ರಲ್ಲಿ ಡೌಟೇ ಇಲ್ಲ ಅಂತ ಅನ್ಸುತ್ತೆ. ಆ ರೇಂಜ್ ಗೆ ಬ್ಯಾಟಿಂಗ್ ಆದ್ರೆ ಮಾಡಿದ್ರು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಆಟಗಾರರು. ಪ್ರತಿಯೊಬ್ಬ ಆಟಗಾರನು ಕೂಡ ಒಳ್ಳೆಯ ಪ್ರದರ್ಶನ ಆದ್ರೆ ಕೊಟ್ಟರು. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಬೌಲರ್ಸ್ ಆಗಿರ್ಬೋದು, ಬ್ಯಾಟರ್ಸ್ ಆಗಿರ್ಬೋದು, ಎರಡು ವಿಭಾಗದಲ್ಲೂ ಕೂಡ ನಮ್ಮ RCB ತಂಡ ಅಮೋಘ ಪ್ರದರ್ಶನ ಕೊಟ್ಟು ಇವತ್ತಿನ ಪಂದ್ಯದಲ್ಲಿ ಆದ್ರೆ ಗೆದ್ದು ಬೀಗಿದೆ. ಇನ್ನು ಈ ಪಂದ್ಯವನ್ನು ನಾವು ನೋಡುತ್ತೇವೆ ಮತ್ತು ನಾವು IPL ಅನ್ನು ನೋಡುತ್ತೇವೆ. PSL ಜಾಸ್ತಿ ವಾಚ್ ಮಾಡೋದಿಲ್ಲ, IPL ಗಿರೋ ಕ್ರೇಜ್ PSL ಗೆ ಇಲ್ಲ ಅಂತಂದು ಪಾಕಿಸ್ತಾನದ ಮಾಜಿ ಆಟಗಾರರು ಮತ್ತು ದಿಗ್ಗಜ ಆಟಗಾರರು ಶಾಕಿಂಗ್ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ. ಇನ್ನು ನಾವು IPL ನೋಡೋದಾಯ್ತು ಅಂತಂದ್ರೆ, ನಾವು RCB ಪಂದ್ಯ ಇದ್ದಾಗ ನಾವು ಮಿಸ್ ಮಾಡೋದಿಲ್ಲ ಅಂತಂದು ವಾಸಿಂ ಅಕ್ರಮ್ ಅವರು ಬೆಂಕಿ ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ ನಮ್ಮ RCB ಬಗ್ಗೆ. ಹೌದು ಸ್ನೇಹಿತರೆ, ವಾಸಿಂ ಅಕ್ರಮ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ, ನಾನು IPL ಆದ್ರೆ ವಾಚ್ ಮಾಡುತ್ತೇನೆ ಮತ್ತು PSL ಪಂದ್ಯಗಳು ಇದ್ದರೂ ಕೂಡ ನನಗೆ ಇಂಟ್ರೆಸ್ಟ್ ಆದ್ರೆ ಬರೋದಿಲ್ಲ, ಆದ್ರೆ IPL ಪಂದ್ಯಗಳನ್ನು ನೋಡೋದೇ ಬೇರೆ ಮತ್ತು IPL ಗೆ ಬೇರೆನೆ ಕ್ರೇಜ್ ಇದೆ ಅಂತಂದು ವಾಸಿಂ ಅಕ್ರಮ್ ಅವರು ನಮ್ಮ RCB ಬಗ್ಗೆ ಬೆಂಕಿ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ. RCB ತಂಡ ಮೊದಲನೇ ಪಂದ್ಯದಲ್ಲಿ ಶುಭಾರಂಭ ಆದ್ರೆ ಮಾಡಿದೆ ಮತ್ತು RCB ತಂಡ ಮತ್ತೊಮ್ಮೆ ಈ ಬಾರಿ ಟ್ರೋಫಿ ಗೆದ್ದರೂ ಕೂಡ ಅಚ್ಚರಿ ಇಲ್ಲ ಎಂದು ವಾಸಿಂ ಅಕ್ರಮ್ ಅವರಾದ್ರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ಸೋಯಬ್ ಅಖ್ತರ್ ಅವರು ಕೂಡ ಪಾಕಿಸ್ತಾನದ PSL ಬಗ್ಗೆ ಮಾತನಾಡದೆ ನಮ್ಮ ಭಾರತದ IPL ಬಗ್ಗೆ ಆದ್ರೆ ಮಾತಾಡಿದ್ದಾರೆ. ನಾನು ಜಾಸ್ತಿ ವಾಚ್ ಮಾಡೋದಂತಂದ್ರೆ ಅದು IPL, ಯಾಕಂತಂದ್ರೆ IPL ಅಲ್ಲಿ ಬಂದ್ಬಿಟ್ಟು ಪ್ರತಿಯೊಬ್ಬ ಅಭಿಮಾನಿನೂ ಕೂಡ ಉತ್ಸಾಹದಿಂದ ಆದ್ರೆ ಬರುತ್ತಾರೆ ಮತ್ತು ಅಲ್ಲಿಗೆ ಗ್ರೌಂಡ್ ತುಂಬಿಕೊಂಡಾದ್ರೆ ಜನ ಬರುತ್ತಾರೆ. ಇನ್ನು ಎಲ್ಲ ಆಟಗಾರರು ಕೂಡ ಅದೇ ರೀತಿಯಾಗಿ ಆಟವನ್ನಾದ್ರೆ ಆಡ್ತಾರೆ. ಆದ್ರೆ PSL ಗೆ ಹೋಲಿಸಿಕೊಂಡರೆ IPL ಗೆ ಹೋಲಿಸಿಕೊಂಡರೆ PSL ಏನೂ ಅಲ್ಲ. PSL ಸುಮ್ನೆ ಕಾಂಪಿಟೇಷನ್ ಅಂತ ಹೇಳ್ತಾರೆ, ಆದ್ರೆ IPL ಗಿರೋ ಕ್ರೇಜ್ PSL ಗೆ ಇಲ್ಲ. ಮತ್ತು ನಾನು IPL ಅನ್ನು ಜಾಸ್ತಿ ವಾಚ್ ಮಾಡುತ್ತೇನೆ ಮತ್ತು RCB ಪಂದ್ಯಗಳಿದ್ದಾಗ ಮಿಸ್ ಮಾಡೋದೇ ಇಲ್ಲ ಅಂತಂದು ಸೋಯಬ್ ಅಖ್ತರ್ ಅವರಾದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಇನ್ನು ನಮ್ಮ RCB ತಂಡ ಮುಂದಿನ ಪಂದ್ಯ ಏಪ್ರಿಲ್ 5ನೇ ತಾರೀಕು ಬಂದ್ಬಿಟ್ಟು ಚೆನ್ನೈ ವಿರುದ್ಧ ಆದ್ರೆ ಆಡ್ತಾ ಇದೆ. ಇನ್ನು ಈ ಪಂದ್ಯದಲ್ಲಿ ನಮ್ಮ RCB ತಂಡ ಗೆಲ್ಲುತ್ತಲ್ವ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ.